ಅನ್ನೋದು ಗಮನಾರ್ಹ. ಆದರೆ ಫೈನಲ್ನಲ್ಲಿ ಎಡವಿದ್ದು ಮಾತ್ರ ಅದು ಅತ್ಯಂತ ನೋವಿನ ಘಟನೆ ಅಂತ ನಾವು ಅಂದರೂ ಸಹಿತ ಯಾರು ಆ ದಿನ ಆ 5 ದಿನ ಯಾರು ಚೆನ್ನಾಗಿ ಆಡ್ತಾರ, ಯಾರು ತಮ್ಮ ಕಂಟ್ರೋಲ್ ಮಾಡ್ಕೊಳ್ತಾರೆ, ಯಾರು ನಿಜವಾಗಿಯೂ ಅಲ್ಲಿ ಇನ್ವಾಲ್ವ್ ಆಗ್ತಾರೆ, ಅವ್ರು ಗೆಲ್ತಾರೆ. ಈಗ ಅದು ಆಗಿದ್ದು. ಯಾಕೆಂದರೆ ಫಾಸ್ಟ್ ಪಿಚ್ ಆಗಿಬಿಟ್ಟಿತ್ತು ಈ ಒಂದು ಇಂಗ್ಲೆಂಡಿನ ಲಾರ್ಡ್ಸ್ ಮೈದಾನ. ಫಾಸ್ಟ್ ಜೊತೆಗೆ ಸ್ಪಿನ್ನು ಎತ್ತಿಲ್ಲ ಅಂತಲ್ಲ, ಆದರೆ ಫಾಸ್ಟ್ ಜಬರ್ದಸ್ತಾಗಿ ವರ್ಕ್ ಮಾಡಿತ್ತು. ಆ ರೀತಿಯಾಗಿ ಇಲ್ಲಿ ಫಾಸ್ಟ್ ಬಾಲರ್ಗಳು ಸಾಕಷ್ಟು ಯಶಸ್ವಿನೂ ಆಗಿದ್ದರು. ಯಾಕಪ್ಪ ಅಂದರೆ ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು, ಹ್ಯಾಜಲ್ವುಡ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಇವರೆಲ್ಲ ಸಾಮಾನ್ಯದ ಬಾಲರ್ಗಳಾಗಿರಲಿಲ್ಲ. ಇವರು ತಮ್ಮ ಮೊದಲ ಇನ್ನಿಂಗ್ಸ್ನಲ್ಲ ದಕ್ಷಿಣ ಆಫ್ರಿಕಾವನ್ನು ಹಿಡಿದಿರುವಲ್ಲೇ, ಕಂಟ್ರೋಲ್ ಮಾಡುವಲ್ಲೇ, ಅವರು ಕಡಿಮೆ ಮೊತ್ತಕ್ಕೆ ಔಟ್ ಮಾಡುವಲ್ಲೇ ಯಶಸ್ವಿಯಾಗಿದ್ದರು. ಯಾಕಪ್ಪ ಅಂದ್ರೆ ಪ್ರಥಮ ಇನ್ನಿಂಗ್ಸಲ್ಲಿ 138ಕ್ಕೆ 57.1 ಓವರ್ನಲ್ಲೇ ದಕ್ಷಿಣ ಆಫ್ರಿಕಾ ಧೂಳಿಪಟ ಆಗಿತ್ತು. ಆ ಸಂದರ್ಭದಲ್ಲೂ ಮತ್ತು ಅದೇ ಕಾಲಕ್ಕೆ ದಕ್ಷಿಣ ಆಫ್ರಿಕಾ ತಂಡದ ಬರೋರು ಸಹ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಇಲ್ಲಂತಲ್ಲ. ಅವರಲ್ಲಿಯೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಬೌಲರ್ಸ್ಗಳು ಅವರು ಸಹಿತ ತಮ್ಮ ಕೆಲಸವನ್ನು ಭಾಳ ಅಚ್ಚುಕಟ್ಟಿನಿಂದ ಮಾಡಿ 212 ರನ್ನಿಗೆ ಅವ್ರನ್ನ ಸೀಮಿತಗೊಳಿಸಿದ್ದು ಅಷ್ಟೇ ಗಮನಾರ್ಹ. ಹೀಗಾಗಿ ಎರಡೂ ತಂಡಗಳ ಬೌಲರ್ಗಳು ಇಲ್ಲಿ ಮೆರೆದಾಡಿದ್ದು ಅನ್ನೋದು ಫಸ್ಟ್ ಇನ್ನಿಂಗ್ಸಲ್ಲೂ. ಅದೇ ರೀತಿ 2ನೇ ಇನ್ನಿಂಗ್ಸಲ್ಲೂ ಸಹಿತ ಅದೇ ಆಗ್ಯದ. ಅದರಲ್ಲೂ ಸಹಿತ ಈ 2ನೇ ಇನ್ನಿಂಗ್ಸಲ್ಲ ಟೋಟಲ್ ಏನಪ್ಪ ಅಂದ್ರೆ ಈ ದಕ್ಷಿಣ ಆಫ್ರಿಕಾ ಇದ್ದಿದ್ದು 207 ರನ್ ಹೊಡೋದು, ಹಿಂದಿನ ಸ್ವಲ್ಪ ರನ್ ಇದ್ದವರಿಗೆ ಆಸ್ಟ್ರೇಲಿಯಾದವ್ರಿಗೆ 282 ಗುರಿಯನ್ನು ಇಟ್ಬಿಟ್ರು ಈ ನಮ್ಮ ದಕ್ಷಿಣ ಆಫ್ರಿಕಾದವ್ರ ಮುಂದೆ. ಇವರು ಆರಂಭದಲ್ಲಿ ಫೇಲ್ಯೂರ್ ಆಗಿದ್ದರು, ಆದರೆ 2 ವಿಕೆಟ್ ಬಿದ್ದ ನಂತರ ವಿಶೇಷವಾಗಿ ಏಡನ್ ಮರ್ಕರಮ್ ಮತ್ತು ನಮ್ಮ ಬಹುಮಾವು ಒಬ್ಬ ನಾಯಕನ ಜವಾಬ್ದಾರಿ ಇಟ್ಕೊಂಡು ಆಡಿದ್ದರಿಂದಾಗೆ ಎಂತಹ ಒಂದು ಫಾಸ್ಟ್ ಬೌಲರ್ ಇರ್ಬೋದು ಅಥವಾ ಸ್ಪಿನ್ನರ್ ಇರ್ಬೋದು, ಅವರ ಬಾಲಿಂಗನ್ನು ಎದುರಿಸಿ 282 ರೀಚ್ ಮಾಡಿ 5 ವಿಕೆಟ್ ಗೆದ್ದು ಅನ್ನೋದು ಈಗ ಇತಿಹಾಸ ಆಗಿ ಹೋಗ್ಯದ. ಅಂದರೆ ಇದರ ಅರ್ಥ ಮೊದಲೆರಡೂ ಟೆಸ್ಟ್ಗಳಲ್ಲಿ, ವಿಶ್ವ ಚಾಂಪಿಯನ್ಶಿಪ್ ಟೆಸ್ಟ್ಗಳಲ್ಲೇ ಭಾರತ ಸಮಾಧಾನ ಮಾಡ್ಕೊಳ್ಳೋದಷ್ಟೇ ನಾವು ಭಾಗವಹಿಸಿದ್ದೀವಿ ಫೈನಲ್ದಲ್ಲಿ ಅಂತೇಳಿ. ಆದರೆ ಹಿಂದೆ ಎರಡೂ ಒಂದು ಟೆಸ್ಟ್ಗಳಲ್ಲೇ ಮೊದಲನೇದಾಗಿ ನ್ಯೂಜಿಲೆಂಡ್ ನಮ್ಮನ್ನು ಸೋಲಿಸ್ತದೆ, ಆಮೇಲೆ 2ನೇದಾಗಿ ಆಸ್ಟ್ರೇಲಿಯಾ ಸೋಲಿಸ್ತದೆ. ಈ ಸಲ ಆಸ್ಟ್ರೇಲಿಯಾ ಫೈನಲ್ಗೆ ಬಂದಿದ್ದು ಸಹಿತ ಆಸ್ಟ್ರೇಲಿಯಾ ಗೆಲ್ಲಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ದಕ್ಷಿಣ ಆಫ್ರಿಕಾ ಗೆದ್ದದ, ಜೊತೆಗೆ ಚಾಕರ್ಸ್ ಅನ್ನುವಂಥ ಹನಿಪಟ್ಟಿ ಇವರು ಸೋಲೋರು ಫೈನಲ್ಗೆ ಬಂದು ಅನ್ನುವಂಥದ್ದು. ಯಾಕಂದರೆ ಇವರಲ್ಲೇ ಧೈರ್ಯ ಇಲ್ಲ, ಸಾಹಸ ಇಲ್ಲ ಅಂತ ಒಂದು ಎಲ್ಲ ರೂಪದಿಂದ, ಮತ್ತು ದೈವವೂ ಇಲ್ಲ ಅನ್ನುವಂಗೆ ನಮ್ಮ ಕ್ರಿಕೆಟ್ನಲ್ಲಿ ಭಾಷೆ ಭಾಳ ನಡೀತದೆ ರೀ. ಕ್ರಿಕೆಟ್ನಲ್ಲೇ, ಸಂಗೀತದಲ್ಲಿ ಭಾಳಷ್ಟು ಏರಿಯಾದಲ್ಲಿ